ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂದರೆ ನಾವು ಕಾಲೇಜ್ಗೆ ಹೊಂಟಿದ್ವಿ. ನನ್ನ ಜೊತೆ ಯಾರೋ ಬಂದಾರ, ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಔಟಿಂಗ್ ಪ್ಲಸ್ ಕಾಲೇಜ್ ಅಂತ ಹೊಂಟಿದ್ವಿ, ಸ್ವಲ್ಪ ಕೆಲಸ ಆಯ್ತು. ಸೊ ಗೈಸ್, ನಾವಿವಾಗ ಕಾಲೇಜಿಗೆ ಬಂದಿವಿ. ನನ್ನ ಜೊತೆ ಯಾರಿದ್ದಾರೆ ನೋಡಿ, ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ ಹೇಳಿ, ಬೆಸ್ಟ್ ಫ್ರೆಂಡ್ ಕಾಲೇಜ್ ಒಳಗೆ. ಸೊ ಆಫ್ಟರ್ 2-3 ಇಯರ್ಸ್ ಆದ್ಮೇಲೆ ಸಿಕ್ಕಿದ್ದಾಳೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇದೆ ನೋಡಿ ನನ್ನ ಕಾಲೇಜ್, KH ಕಬ್ಬೂರ್. ಸೊ ಗೈಸ್, ನಾವು ಇವತ್ತು ಎದಕ್ಕೆ ಬಂದಿದ್ವಿ ಅಂದರೆ ಕಾಲೇಜಿಗೆ ನಾವು ಪಾಸ್ಔಟ್ ಆಗಿ 3 ಇಯರ್ಸ್ ಆಯ್ತು. 3 ಇಯರ್ಸ್ ಆದಮೇಲೆ ಒರಿಜಿನಲ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಿದ್ವಿ. ಸೊ ಇವಾಗೆಲ್ಲ ಸರ್ಟಿಫಿಕೇಟ್ ಅದು ತೊಗೊಂಡ್ವಿ. ಹಂಗೆ ನಮ್ಮ ಕಾಲೇಜ್ ಒಂದು ರೌಂಡ್ ಹಾಕತ್ತೀವಿ. ಸೊ ನೀವು ನೋಡಿರಿ ನಮ್ಮ ಕಾಲೇಜ್ ಹೆಂಗೈತಿ ಅಂತ ಹೇಳಿ. ಇವಾಗ ಫುಲ್ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಇದು ನಮ್ಮ ಡಿಪಾರ್ಟ್ಮೆಂಟ್, ಹಾಂ, ಗಣತಂತ್ರ ವಿಭಾಗ, ಗಣತಂತ್ರ CS. ಸೊ ಇದು ನೋಡ್ರಿ ನಮ್ಮ ಡಿಪಾರ್ಟ್ಮೆಂಟ್. ಬ್ಯಾರಿಗೇಡ್ಸ್ ಎಲ್ಲ ಹಾಕಿ ಮಸ್ತ್ ಮಾಡ್ಯಾರನ. ಇದು ಕ್ಯಾಂಟೀನ್, ಇದು ಹಂಗೈತಿ. ಇದು ನೋಡ್ರಿ ಮಂಜುಶ್ರೀ ಕ್ಯಾಂಟೀನ್. ಮಂಜುಶ್ರೀ ಕ್ಯಾಂಟೀನ್. ಆ ಕ್ಯಾಂಟೀನ್ ಒಳಗೆ ಯಾವತ್ತಿದ್ರೂ ಲಫ್ಡ ಮತ್ತು ಸಮೋಸ ಸಿಗ್ತಾವ. ಸೊ ನಾವು ತಿಂದ್ವಿ. ಲಫ್ಡ ಸೇಮ್ ಟೇಸ್ಟೇ ಇತ್ತು 2023 ಒಳಗಿದ್ದಂಗೆ. ಬಟ್ ಸಮೋಸ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಕ್ರಿಸ್ಪಿ ಇರಲಿಲ್ಲ. ಸೊ ಇವೆರಡು ತಿಂದು ನಾವಿಬ್ಬರು ಮಾತಾಡ್ಕೊತ ಕುಂತಿದ್ವಿ. ಸೊ ಆಫ್ಟರ್ 2 ಇಯರ್ಸ್ ನಾವಿಬ್ಬರು ಸಿಕ್ವಿ ಕಾಲೇಜ್ ಒಳಗೆ. ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ವಿ ಫಸ್ಟ್ ಸೆಮ್ ಒಳಗೆ. ಸೊ ಕಾಲೇಜ್ ಒಳಗೆ ಆಗಿದ್ದ ಇನ್ಸಿಡೆಂಟ್ ಹೇಳತ್ತಿದ್ಲಕ್ಕಿ, ಕೇಳ್ರಿ. ಫಸ್ಟಿಗೆ ನಾ DSP ಲ್ಯಾಬ್ದಾಗ ಹಿಂಗಿಟ್ಟೇನಿ, ಟೇಬಲ್ ಮ್ಯಾಗ ಹಿಂಗಿಟ್ಟು ಹಿಂಗೆ ಮಕ್ಕೊಂಡೇನಿ. ಫೋನ್ ಸ್ಕ್ರೀನ್ ಆನ್ ಐತಿ, ಸ್ಕ್ರೀನ್ ಅದ ಆಫ್ ಇದ್ದಿದ್ರೆ ಸ್ಕ್ರೀನ್ ಆನ್ ಐತಿ. ಕಂಡುಬಿಟ್ಟೈತಕ್ಕೀಗ ಬಂದಿರ್ಲಿಲ್ಲ. ನೀನ್ ಇರ್ಲಿಲ್ಲ ಅವತ್ತು ಕಾಲೇಜ್ನಾಗ. ನೀವ್ ಇರ್ಲಿಲ್ಲ ಅವತ್ತು ಕಾಲೇಜ್ನಾಗ, ಬಂದಿರ್ಲಿಲ್ಲ. DSP ಕ್ಲಾಸ್ ತಗೋದು ಆಗಿದೆ ಫಸ್ಟ್. ಸಮ್ ಪರ್ಸ್ನಲ್ ಇನ್ಸಿಡೆಂಟ್ಸನ್ನು ಶೇರ್ ಮಾಡ್ಕೊಂಡ್ವಿ ಒಬ್ಬಕ್ಕೊಬ್ಬರು. ಸೊ ನನಗಂತರೂ ಆಕಿ ಜೊತೆ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದು ಭಾಳ ಇಷ್ಟ ಆಕೈತಿ. ಅಕ್ಕಿನೂ ನನ್ನ ಮುಂದೆಲ್ಲ ಹೇಳ್ಕೊತಿದ್ಲು, ನಾನು ಆಕಿ ಮುಂದೆಲ್ಲ ಹೇಳ್ಕೊತಿದ್ವಿ. ಸೊ ಇವಾಗ ಅದು ಕಂಪ್ಲೀಟ್ ಆಯ್ತು. ಸೊ ಬೆಸ್ಟ್ ಫ್ರೆಂಡ್ಸ್ ಒಳಗೆ 2 ಟೈಪ್ಸ್ ಇರ್ತಾರೆ. ನೀವು ನೋಡ್ತಿರ್ಬೋದು, ಇಲ್ಲೇ ಎಕ್ಸಾಂಪಲ್ ಐತಿ. ನನಗೆ ಮೇಕಪ್ ಇಷ್ಟ, ನಾನು ಲಿಪ್ಟಿಕ್ ಅದು ಎಲ್ಲ ಹಚ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಇವಳು ವಿತೌಟ್ ಮೇಕಪ್ ಒಂದಿಟ್ಟು ಲಿಪ್ ಬಾಮ್ಸ್ ಅದಕ್ಕೆ ಹಚ್ಚಲ್ಲ, ಆದ್ರೆ ಎಷ್ಟು ಚಂದ ಅದಾಳು. ಅಪ್ಪ ಸಾಕು ಸಾಕು. ಸೊ ನೋಡಿ, ಅದಕ್ಕೆ ನಾನು ಲಿಪ್ ಬಾಮ್ ಹಚ್ಚತ್ತೇನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಲೈಟಾಗಿ ಹಚ್ಚೀನಿ, ಅದಕ್ಕೂ ಏನಾರ ಒಂದಂತ ಮಾಡ ಅಂತ. ಚಲೋ ಆಗೈತಿ. ಓಕೆ, ಬೆಟರ್. ಅಪ್ರಿಷಿಯೇಟ್ ಮಾಡಿದ್ಲು, ಥ್ಯಾಂಕ್ ಗಾಡ್. ಇಷ್ಟು ಚಂದ ನನ್ನ ಹುಡುಗಿನ ಮುಂದೆ ಇಟ್ಕೊಂಡು ನನ್ನ ಫೋಟೋ ತಗೊಳದ್ಬಿಟ್ಟು ಅಲ್ಲಿ ವೇಸ್ಟ್ ಫೋಟೋ ತೆಗಿಯಕತ್ತಾಳೆ. ಮತ್ತೆ ನಿಂಗೆ ನೆನಪೈತಿ, ಅಲ್ಲೇ ಲಾಸ್ಟ್ ಟೈಮ್ ಬೆಟ್ಟದಾಗ KC ಪಾರ್ಕ್ ಒಳಗೆ ಸಿಂಗಲ್ ಇದ್ದ. ನಾನು ಸಿಂಗಲ್ ನನ್ನ ಕಡೆ ಅದಾವ ಐತಿ. ಈ ಸರಿನೂ ಹಂಗ ಆಯ್ತು ನೋಡಿ ನಮ್ದು. ಗೈಸ್, ನಾವು ನಿಮ್ಗೆ ಗೊತ್ತಿರ್ಬೇಕು, JSSನಾಗ ಯಾರ್ಯಾರು ಓದಾತಿರಿ. ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬಂದು ಹೋಗಿರ್ತೀರಿ. ದ ಮೈಲಾರಜ್ಜನ ಗುಡ್ಡ ಅಂತ, ಅಲ್ಲೇ ಮೇಲೆ ಮೈಲಾರಜ್ಜನ ಗುಡಿ ಐತಿ. ಸೊ ನಾವು ಹೊಂಟೇವಲ್ಲೇ, ಮೆಮೊರೀಸ್ ರೀಕ್ರಿಯೇಟ್ ಮಾಡ್ಕೊತ ಹೊಂಟೇವಿ. ಲೆಟ್ಸ್ ಗೋ. ಹೊಂಟಿದ್ದೀವಿ ನಾವು ಈಗ ಆಲ್ರೆಡಿ. ಇಲ್ಲೇ ಎಲ್ಲ ಮೆಮೊರೀಸ್ ನಮ್ಮ ಗ್ರೂಪ್ ಅವ್ರ ಜೊತೆ ಭಾಳ ಇದಾವೆ. ಸೊ ಇವೆಲ್ಲ ರೀಕ್ರಿಯೇಟ್ ಮಾಡಿದ್ದು ಎಲ್ಲ ನೆನೆಸ್ಕೊಂಡು ಹೊಂಟೀವಿ ಅಷ್ಟೇ, ಸಾಕು. ಸೊ ನಮ್ಮ ಬ್ರಾಂಚ್ CS 2023 ಪಾಸ್ಔಟ್ ಆದವ್ರು ಯಾರಾದರೂ ಈ ವಿಡಿಯೋ ನೋಡತ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್.
ಲವ್ ಯು ಆಲ್. ಸೊ ಇದು ನೋಡ್ರಿ ಮೈಲಾರಜ್ಜನ ಗುಡಿ. ಇಲ್ಲೇ ನಾವೆಲ್ಲ ಎಕ್ಸಾಮ್ ಟೈಮ್ ಒಳಗೆ ಬಂದು ಬಿಡ್ಕೊಂಡು ಹೋಗಿದ್ವಿ. ನೋಡ್ರಿ ಗೈಸ್ ವ್ಯೂ ಹೆಂಗೈತಿ ಇಲ್ಲಿಂದ. ಸೊ ಗೈಸ್ ಇದೇನೈತಲ್ಲ, ನಾವು ಸೆಮಿನಾರ್ ಅದು ಮಾಡೋಕ್ಕೆ ಇಲ್ಲೇ ಬಂದು ಕುಂತು ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದು ನನ್ನ ಕಡೆ ಒಂದು ವಿಡಿಯೋ ಐತಿ, ಅದನ್ನು ಹಾಕಿರ್ತೀನಿ ನೋಡಿರಿ. ಸೊ ಇಲ್ಲೆಲ್ಲ ಫೋಟೋ ಸೆಕ್ಷನ್ ವಿಡಿಯೋಸ್ ಎಲ್ಲ ಮಾಡ್ತಿದ್ವಿ. ಎಕ್ಸಾಮ್ ಅದು ಇದ್ದಾಗ ಇಲ್ಲೇ ಬಂದು ಕುಂತು ಓದ್ಕೋತಿದ್ವಿ ನಾವು. ಸೊ ಅದೆಲ್ಲ ಆದಮೇಲೆ ನಾವಿಬ್ಬರು ಸೇರಿ ಫಿಟ್ ಚೆಕ್ ಮಾಡ್ಕೊಳತ್ತಿದ್ವಿ. ಇನ್ಸಿಡೆಂಟ್ಸ್ ನೆನಪು ಮಾಡ್ಕೊಂತ ಕುಂತ್ರೆ ಭಾಳ ಅದಾವ. ನನ್ನ ಜೊತೆ ಯಾವುದು ನಿನಗೆ ಬೆಸ್ಟ್ ಮೆಮರಿ ಅನಿಸಿದ್ದು? ಬೆಸ್ಟ್ ಮೆಮರಿನ ಆಲ್ಮೋಸ್ಟ್ ಅದಾವ. ನೆನಪರ ಅದೇನಿಲ್ಲ. ಎಸ್ಪೆಷಲಿ ನಿಮ್ಮ ಮನೆಗೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಂ, ಬೇರೆ ಕಡೆ ಹೊರಗೆ ಅಡ್ಡಾಡೋದ್ಕಿಂತ ನಾವು ಆಲ್ಮೋಸ್ಟ್ ಹೊರಗೆ ಅಂತಂದ್ರ ಸೊ ಅದರ ಸಂಬಂಧ ನಿಮ್ಮ ಮನೆಗೆ ಬಂದು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲ. ನೀನ್ ಅಡ್ಗಿ ಮಾಡ್ಕೊಡ್ತಿದ್ದಿ, ಇಬ್ರು ಒಂದ ಪ್ಲೇಟ್ ನಾಗ ಕುಂತ ತಿಂತಿದ್ವಿ. ನೀ ನನಗ್ ತಿನ್ಸೋದು ನನಗ್ ತಿನ್ಸೋದು ಮಾಡ್ತಿದ್ವಲ್ಲ ಅವೆಲ್ಲ. ಪುಳಿಯೋಗರೆ ನೆನಪೈತಿ, ನಾ ಪುಳಿಯೋಗರೆ ನೆನಪೈತಿ. ಆಮೇಲೆ ಅದೇನೋ ಮಸಾಲೆ ರೈಸ್ ಅಂತ ಮಾಡಿದ್ದಿ, ಅದ್ ನೆನಪೈತಿ. ಆಲ್ಮೋಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ಎಲ್ಲ ಪುಳಿಯೋಗರೆನ ತಿಂತೀನಿ. ನನಗಂತೂ ಪುಳಿಯೋಗರೆ ಬಿಟ್ಟು ಏನು ಮಾಡಕ್ಕೆ ಪುಳಿಯೋಗರೆ ಆ ರೆಸಿಪಿ ಕಲ್ತಿರೋದ, ಪುಳಿಯೋಗರೆ ಹಂಗೋ ಮಾಡ್ಬೇಕಂತ ಕಲ್ತಿರೋದ ನಾನು ನಿನ್ನಿಂದ. ಅದ್ರಾಗೂ ಉಳ್ಳಾಗಡ್ಡಿ ಹಾಕಿ ಪುಳಿಯೋಗರೆ ಮಾಡ್ತಾರ, ನಾವು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಪುಳಿಯೋಗರೆ ಮಾಡ್ತಾರಂತ ಕಿರಿಯಿಂದಾನೆ ಕಲ್ತಿರೋದು. ಎಣ್ಣೆ ಹಾಕಿ ಅದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕ್ತಾರು. ಉಪ್ಪು ಖಾರ ಹಾಕ್ತಿದ್ದೆ. ಬಟ್ ಈರುಳ್ಳಿ ಮೆಣಸಿನ್ಕಾಯಿ ಅದಕ್ಕೆ ಎಣ್ಣೆ, ಇದು ಚಿಕನ್ ಮಸಾಲ, ಗರಂ ಮಸಾಲ ಇದೆಲ್ಲ ಹಾಕ್ತಾರಂತ ನನಗೆ ಪುಳಿಯೋಗರೆ ಮಸಾಲ ಅಷ್ಟ ಹಾಕಿ ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕಿ ಮಾಡ್ತಿದ್ದ. ಬಟ್ ಅದು ಚಲೋ ಆಗ್ತೈತಿ ಅಂತ ಇವ್ರ ನನಗೆ ಅಪ್ರಿಶಿಯೇಟ್ ಮಾಡ್ತಿದ್ರು. ಇನ್ನವರೆಗೂ ನನ್ನ ಕೊಲೀಗ್ಸ್ ಸತ್ಯಕ್ಕ ಗೊತ್ತಿಲ್ಲ ನನಗೆ ಏನಂತಾರ ಗೊತ್ತಾರ. ನನ್ನ ಕೊಲೀಗ್ಸನು ಪುಳಿಯೋಗರೆ ಒಳಗೆ ಉಳ್ಳಾಗಡ್ಡಿ ಹಾಕೋದು ಫಸ್ಟ್ ಟೈಮ್ ನಾನು ನೋಡಾತಿದ್ದ ಅಂತ ಹೇಳ್ತಾರ. ಅವರು ಸತ್ಯಕ್ ಟ್ರೈ ಮಾಡಿ ತಿಂದಿದಾರ. ಹಂಗ ಅದ್ ಚಲೋ ಆಗೈತಿ. ಪುಳಿಯೋಗರೆ ಪಪ್ಪ ಮುಂಚೆ ತಿಂತಿರ್ಲಿಲ್ಲ. ನೀನ್ ಮಾಡ್ತಿದ್ದಲ್ಲ ಈರುಳ್ಳಿ ಅದು ಹಾಕ್ಬಿಟ್ಟು ಅದನ್ನ ತಿಂತಾರ. ಓ ಥ್ಯಾಂಕ್ ಯು ಅಂಕಲ್. ಇಲ್ಲ ಅಂದ್ರೆ ಅದು ಹುಳಿ ಹಾಕಿತ್ತಲ್ಲ ಮುಂಚೆ, ಅಷ್ಟೇ ಮಸಾಲೆ ಹಾಕಿದ್ರ ಅವಾಗ ತಿಂತಿದ್ದಿಲ್ಲ. ಅವ್ರವ್ರಿಗೆ ಮೊದ್ಲು ಹುಳಿ ಹಾಕಿ ಬರಲ್ಲ ಅಲ್ಲ. ಇವಾಗ ಹಂಗ್ ಮಾಡ್ತೀನಲ್ಲ ಆ ತರ ತಿಂತಾರ ಪುಳಿಯೋಗರೆ. ಅದು ಬೇರೆ ಸ್ವಲ್ಪ ಅದು ಬೇರೆ ಟೇಸ್ಟ್ ಕೊಡ್ತೈತಂತೆ. ಅಲ್ಲಿ ನನಗೆ ನಿಮ್ ಜೊತೆ ಎಲ್ಲ ಲೈಕ್ ನಮ್ ಗ್ರೂಪ್ ಜೊತೆ ಎಲ್ಲ ನುಗ್ಗಿಕೇರಿಗೆ ಹೋಗಿದ್ವಲ್ಲ, ಹೋಗಿದ್ವಲ್ಲ, ಬೆಸ್ಟ್ ಮೆಮರಿ ಗೈಸ್. ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಅದೊಂದಾಗಿತ್ತಲ್ಲ ಇನ್ಸಿಡೆಂಟ್. ಅವಾಗ ನಾನ್ ಗಾಡಿ ಓಡಿಸಿದ್ದೆ, ಗೊತ್ತಿರ್ಬೇಕು ನಿಮಗ್. ಸುನಿಲ್, ಸಂಕೇತ ಇವರೆಲ್ಲ. ಸುನಿಲನ್ ಹಿಂಸರಿಸಿ ನಾನು ಇವಳೆ ಎಲ್ಲ ನನ್ ಗ್ರೂಪ್. ಆಮೇಲೆ ಅರ್ಧ ದಾರಿಗೆ ಹೆದರ್ ಬಿಟ್ಟು ಅಕ್ಕ ನೀನ್ ಇಳಿ ಅಕ್ಕ ನಾವೆಲ್ಲರೂ ಸೇಫ್ ಆಗಿ ಮನೆಗೆ ಹೋಗ್ಬೇಕ ಅಂತೇಳಿ ಇಳಿಸಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಮೇಲೆ ಮುಂದೆ ಅವನು ಹೊಡೆದ. ಮತ್ತೆ ಎಲ್ಲ ಹೋಗಿಲ್ಲ ನಾವು ಜಾಸ್ತಿ. ಬಂದೇಗ ಅಷ್ಟ ಯಾರು ಸಿಗತ್ತಿಲ್ಲ ಕೈಗೆಲ್ಲ. ಇವಾಗೆಲ್ಲ ಬಾಳ ಬಿಸಿ ಆಗ್ಬಿಟ್ಟಿದಾರೆ. ಎಲ್ಲಾರು BE ಮಾಡತ್ತಾರ, ಎಲ್ಲ ಗ್ರಾಜುಯೇಷನ್ಸ್ ಮಸ್ತ್ ಕಂಪ್ಲೀಟ್ ಮಾಡ್ಕೊಳತ್ತಾರ. ನಾವು ಕುಂತೇವೆ, ಕೆಲವೊಬ್ರು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ, ನಾವು ಡಿಪ್ಲೊಮಾ ಜಸ್ಟ್ ಕಂಪ್ಲೀಟ್ ಮಾಡಿ. ಬಟ್ ಕಾಲೇಜ್ ಮೆಮರಿ ಅಂದ್ರೆ ಬೆಸ್ಟ್ ಮೆಮರಿ. ಇಲ್ಲೇ ಸಿಗ್ಲಾರ್ದ ಫ್ರೆಂಡ್ಸ್ ಎಲ್ಲ ಲೈಕ್ ಲೈಫ್ ಟೈಮ್ ಇರ್ತಾರಂತಾರಲ್ಲ, ಅದು ಸುಳ್ಳಲ್ಲ, ನಿಜ. ಎಕ್ಸಾಂಪಲ್ ಇಲ್ಲೇ ಇದ್ದಾಳೆ. ಇವಳಿಗೆ ನಾನು ಒಂದಿಟ್ಟು ಏನೋ ಬಿಟ್ಟು ಕೊಡ್ತಿದ್ದಿಲ್ಲ ಸೀಕ್ರೆಟ್. ಲೈಕ್ ಎಲ್ಲ ಶೇರ್ ಮಾಡ್ಕೋತಿದ್ದೆ. ಬೆಸ್ಟ್ ಫ್ರೆಂಡ್ ಅನ್ನೋಕ್ಕಿಂತ ಬೆಸ್ಟ್ ಸಿಸ್ಟರ್ ಅಂತ ಹೇಳ್ಬೇಕು. ನಮ್ಮ ಮನೆಯೊಳಗೆ ಒಬ್ರಿಗೂ ಗೊತ್ತಿಲ್ಲ ಅಂತ ನಂಗಿಲ್ಲ, ಎಲ್ಲರಿಗೂ ಗೊತ್ತವಳೆ. ಸೊ ನಮ್ಮ ಮನೆಯೊಳಗೂ ಎಲ್ಲರಿಗೂ ಗೊತ್ತು ನಿನ್ ಬಗ್ಗೆ. ಎಲ್ಲರೂ ಚಲೋ ಅಪ್ರಿಶಿಯೇಟ್ ಮಾಡ್ತಿದ್ರು ನಮಗ ಅವಾಗೆಲ್ಲ. ನಮ್ಮ ಮನಿ ಒಳಗ ನಾವೆಲ್ಲ ಎಲ್ಲರೂ ಔಟ್ ಸೈಡ್ ಹೋಗ್ಬೇಕಂದ್ರೆ ಈಕೆ ಹೇಳಿದ್ ನಮ್ಮ ಮನೆ ಕೇಳ್ತಿದ್ರು, ನಾ ಹೇಳಿದ್ರೆ ಇವ್ರ ಮನೆ ಕೇಳ್ತಾ ಇದ್ರು. ಇಬ್ರು ಒಬ್ಬೊಬ್ರು ಮನೆಗೆ ಹೋಗಿ ಇದ್ ಮಾತಾಡ್ಕೋತಿದ್ವಿ. ಅಂಟಿ ಕಳಿಸ್ಕೊಡ್ರಿ ಆಕಿ, ನಾನು ಈಕಿ ಬಂದಂದ್ರೆ ಕಳಿಸ್ಕೊಡ್ರಿ ಅಂತ ಈಕಿ.
ಅದೆಲ್ಲ ಬೆಸ್ಟ್ ಮೆಮರೀಸ್. ಎಷ್ಟು ಚಂದ ಹೆಂಗ್ ಮಾತಾಡ್ಕೋತಿದ್ವಲ್ಲ, ನೀ ನಮ್ಮ ಮನ್ಯಾಗ ಹೇಳು, ನಾ ನಿಮ್ ಮನ್ಯಾಗ ಹೇಳ್ತೀನಿ. ಆಮೇಲೆ ಅಂದ್ರೆ ಬಿಡ್ತಾರ ನಮ್ಮ ಮನ್ಯಾಗ ನಮ್ಕಿಂತ ಇವ್ರ ನನ್ ಮನ್ಯಾಗ ಈಕಿ ಮೇಲೆ ನಂಬಿಕೆ ಇತ್ತು ನನಗಿಂತ, ಇವ್ರ ನನ್ ಮೇಲೆ ನಂಬಿಕೆ ಇತ್ತು. ನಾನ್ ಹೇಳಿದಂದ್ರೆ ಇವನ್ ಕಾಲ್ಸ್ ನಾನ್ ಕಾಲ್ ಪಿಕ್ ಮಾಡಿದ, ನನಗ್ ಕಾಲ್ ಮಾಡ್ತಿದ್ದಿಲ್ಲ ನಮ್ಮ ಮಮ್ಮಿ, ಇವಳಿಗೆ ಕಾಲ್ ಮಾಡ್ತಿದ್ರಿ, ಬರ್ತೀರಿ ಎಷ್ಟೊತ್ತಾಗ್ತದ ಬರೋದು, ಕಾಲೇಜ್ ಯಾವಾಗ ಬಿಡ್ತು ಅಂತೇಳಿ. ನಿಂಗೆ ಎಷ್ಟೋ ಸತಿ ಮನಿಗ್ ಡ್ರಾಪ್ ಮಾಡಿ ಆಮೇಲೆ ನಾನ್ ಮನಿಗೆ ಹೌದು, ಬಹಳ ಸರಿ ಹಳೆ ಮನಿ ಒಳಗಿದ್ದ. ಅಲ್ಲೇ ನಿಯರ್ ಆಗ್ತಿತ್ತಲ್ಲ, ನನ್ ಮನಿ ನಡೀತಿತ್ತ ಆರಾಮ್ಸೆ, ಅದ ಒಂದ ರೂಟ್ನಾಗ ಹಾಕಿತ್ತು. ನಿಂಗ್ ಮನಿಗ್ ಡ್ರಾಪ್ ಮಾಡಿ ನಾನ್ ಮನಿಗ್ ಹೋಗ್ತಿದ್ದೆ. ಇಬ್ರು ಕೂಡಿ ಸೇರಿ ಬರ್ತಿದ್ವಿ, ಕೂಡಿನ ಹೋಗ್ತಿದ್ವಿ. ನಾನ್ ರೆಡಿ ಆಗಿ ನಿಮ್ ಮನಿಗ್ ಬಂದು ನೀನ್ ರೆಡಿ ಆಗೋ ಮಟ ವೇಟ್ ಮಾಡಿ, ಮತ್ತ ಅಲ್ಲಿ ನೀ ನನಗೆ ಟಿಫನ್ ಮಾಡಿಸಿ, ನಾಷ್ಟಾ ಮಾಡಿಸಿ, ಆಮೇಲೆ ಕಾಲೇಜಿಗೆ ಬರ್ತಿದ್ವಿ. ಲೇಟ್ ಕಂಬರ್ ನಮ್ ಗ್ರೂಪ್ ಒಳಗಂದ್ರೆ ನಾನು ಹೋಗ್ಬೇಕೆ. ಬಟ್ ರೆಡಿ ಆಗೀನಿ 5 ನಿಮಿಷ, ರೆಡಿ ಆಗೀನಿ 5 ನಿಮಿಷ ಅನ್ನೋದು ನಾನು ಬಸ್ ಸ್ಟಾಪ್ ನಾಗ ನಿಂತು ಸಾಕಾಗಿ ಮತ್ತೆ ವಾಪಸ್ ನಿಮ್ ಮನೆಗ್ ಬರೋದು. ಅಲ್ಲಿಂದನೂ ಬಂದಿದ್ದೆಲ್ಲ ಕೆಲವೊಂದ್ ಸಾರಿ. ಕಟ್ಗೆ ಮಿಲ್, ಅಲ್ಲಿಂದನೂ ಬಂದಿದ್ದೆ. ಸೊ ನಾವು ಇಲ್ಲೆಲ್ಲ ಬಂದು ಒಂದೆರಡು ವಿಡಿಯೋಸ್ ಮಾಡ್ಕೊಂಡು, ಫೋಟೋಸ್ ತಕೊಂಡು, ಇನ್ನೊಮ್ಮೆ ಮೆಮರಿ ಕ್ರಿಯೇಟ್ ಮಾಡ್ಕೊಂಡು ಮನೆ ಕಡೆಗೆ ಹೊಂಟೀವಿ. ಇದೊಂಥರ ರಿಲೀಫ್ ಅನ್ನಿಸ್ತು. ಎಷ್ಟೋ ವರ್ಷ ಆದ್ಮೇಲೆ ನಾವಿಬ್ರು ಸೇರಿದ್ವಿ. ಸೊ ನೀವು ಏನಾರ ಮನ್ಯಾಗ ಬೇಜಾರಾಗಿದ್ರೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ರಿ, ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಇಟ್ ಫೀಲ್ಸ್ ಗುಡ್. ಓಕೆ, ಸೊ ಅಲ್ಲಿಂದ ಬಂದು ನಾವು A1 ಒಳಗೆ ಎಗ್ ರೈಸ್ ತಿಂದ್ವಿ, ಸ್ಪೆಷಲ್ ರೈಸ್. ನಾವೆಲ್ಲಾದರೂ ಎಗ್ ರೈಸ್ ತಿನ್ನಕ್ಕೆ ಹೋದ್ರೆ ಲಿಂಬೆನ ಹಿಂಡೋದಂತರೂ ಅಕ್ಕಿನ ನನ್ನ ತಾಟೊಳಗೆ. ಇದು ಫಸ್ಟ್ ಸೆಮ್ಮಿಂದ ಕಂಟಿನ್ಯೂ ಐತಿ. ಸೊ ಜ್ಯೂಸ್ ಕೂಡ ಕುಡಿದ್ವಿ. ಸೊ ಗಾಯ್ಸ್, ನಾವಿವಾಗ ಹೊಂಟಿದ್ದೇವೆ ಮನೆಗೆ. ಎಲ್ಲ ಹೋಗಿ ಸಂತಿ ಮಾಡಿದ್ವಿ ಮನೆ ಸಂಬಂಧ. ಮನಾಗಿನವ್ರು ಸಂತಿ ಹೇಳಿದ್ರು, ಸೊ ನಾವು ಕೂಡ ಸಂತಿ ಮಾಡಿ ಎಲ್ಲ ಅಡ್ಡಾಡಿ ಹೊಂಟೇವಿ. ಸೊ ಇವತ್ತು ಬಂದಿದ್ದು ನಿನಗೆ ಹೆಂಗೆ ಅನ್ನಿಸ್ತು? ನಂಗಂತೂ ಬೆಸ್ಟ್ ಫೀಲಿಂಗ್. ಮೀಟ್ ಮಾಡಿದ್ದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು, ನಮ್ಮ ಮೆಮೊರೀಸ್ ಎಲ್ಲ ರೀಕ್ಯಾಪ್ ಮಾಡ್ಕೊಂಡಿರೋದು ಎಲ್ಲ. ಇವತ್ತು ನನಗೂ ಅಷ್ಟೇ ಸ್ವಲ್ಪ ಓಕೆ ಫೀಲ್ ಆಯ್ತು. ಸೊ ದ್ಯಾಟ್ಸ್ ಇಟ್. ನನಗಂತೂ ಭಾಳ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ಹಿಂಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಬಾಯ್ ಫ್ರಮ್ ಹರ್. ಅವಳು ಬೆಂಗಳೂರಿಗೆ ಹೊಂಟಿದ್ದಾಳು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ವಿ. See you next time. Okay. So guys, like ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.